Hello everyone, welcome back to my channel. Again I'm back with Sunday vlog. ಇವತ್ತು ನಾನು ನನ್ನ ಫ್ರೆಂಡ್ಸನ್ನು ಲಂಚಿಗೆ ಇನ್ವೈಟ್ ಮಾಡಿದ್ದೀನಿ. ಇವತ್ತು ಏನೇನು ಅಡುಗೆ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ದಿನವೇ ನಾನು ಸಂತೆಗೆ ಹೋಗಿ ಎಲ್ಲ ವೆಜಿಟೇಬಲ್ಸನ್ನು ತಂದಿದ್ದೀನಿ. ಸೊ ತರಕಾರಿ ಏನೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಾನು ವೆಜಿಟೇಬಲ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಮೆಂತ್ಯ ಪಲ್ಯ, ಕ್ಯಾರೆಟ್ ಹಲ್ವಾ, ಕಾರ್ನ್ ಪ್ಯಾಟೀಸ್ ಇದೆಲ್ಲನೂ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಅಡುಗೆ ಮಾಡೋಕ್ಕೆ ಮುಂಚೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮನೇನ ನನಗೆ ಸ್ವಲ್ಪ ಪ್ರೆಸೆಂಟೇಬಲ್ ಆಗಿಡೋದು ಅಂದರೆ ತುಂಬ ಇಷ್ಟ. ಹಾಗೆ ಮನೆಯಲ್ಲಿ ನಾನು ತುಂಬ ಕಡೆ ಈ ರೀತಿ ಆರ್ಟಿಫಿಷಿಯಲ್ ಫ್ಲವರ್ಸನ್ನು ಇಟ್ಟಿದ್ದೀನಿ. ಫ್ಲವರ್ಸ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಎಲ್ಲಿ ಹೋದರೂ ನಾನು ಫ್ಲವರ್ಸನ್ನು ತೊಗೊಂಡು ಬಂದಿರ್ತೀನಿ. ಹಾಗೆ ನಾನು ಅಡುಗೆ ಮನೆಯನ್ನು ಸಹಿತ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆ ಮನೆ ಕ್ಲೀನಾಗಿದ್ದರೆ ಅಡುಗೆ ಮಾಡೋಕ್ಕೆ ಕೂಡ ಮನಸ್ಸಾಗತ್ತೆ. ಫಸ್ಟಿಗೆ ನಾನು ಮೆನು ಪ್ರಿಪೇರ್ ಆಗಿರೋದ್ರಿಂದ ಯಾವ್ಯಾವ ತರಕಾರಿ ಬೇಕು ಅಂತ ನಂಗೆ ಗೊತ್ತಾಗಿದೆ. ಹಾಗಾಗಿ ಎಲ್ಲ ತರಕಾರಿಯನ್ನು ನಾನು ಒಟ್ಟಿಗೆ ತೊಗೊಂಡು ಅದನ್ನು ತೊಳೆದು ಇಟ್ಕೊಂಡ್ಬಿಡ್ತೀನಿ. ತರಕಾರಿ ತೊಳೆಯೋದು ತುಂಬಾ ಇಂಪಾರ್ಟೆಂಟ್. ಸಿಪ್ಪೆ ತೆಗೆಯೋದಿದ್ರೂ ಸಹಿತ ನಾನು ಅದನ್ನು ಚೆನ್ನಾಗಿ ತೊಳ್ಕೊಳ್ತೀನಿ. ಹಾಗೆ ಸೊಪ್ಪನ್ನೆಲ್ಲ ಬಕೀಟ್ಗೆ ಜಾಸ್ತಿ ನೀರಲ್ಲಿ ಹಾಕಿ ನೆನೆ ಇಟ್ಟು ಅದನ್ನು ಮಣ್ಣೆಲ್ಲ ಚೆನ್ನಾಗಿ ತೆಗೆದು ಅದನ್ನು ತೆಗೆದಿಟ್ಕೊಳ್ತೀನಿ. ಬೇಯಿಸ್ಕೊಳ್ಬೇಕಾಗಿರೋ ತರಕಾರಿಗಳನ್ನೆಲ್ಲ ಮೊದಲಿಗೆ ಬೇಯಲಿಕ್ಕೆ ಇಟ್ಬಿಡ್ತೀನಿ. ಕಾರ್ನ್, ಆಲೂಗಡ್ಡೆ, ಬಟಾಣಿ ಹಾಗೆ ಕ್ಯಾರೆಟನ್ನು ಸಹಿತ ತುರಿದು ರೆಡಿ ಇಟ್ಕೊಳ್ತೀನಿ. ಹೀಗೆ ಮುಂಚೆನೇ ಈರುಳ್ಳಿ ಸಿಪ್ಪೆಯನ್ನೆಲ್ಲ ತೆಗೆದು ಅದನ್ನು ಸಹಿತ ತೊಳೆದಿಟ್ಕೊಳ್ತೀನಿ. ಹಚ್ಚಬೇಕಾದ್ರೆ ಕಣ್ಣಲ್ಲಿ ನೀರು ಬರಲ್ಲ ಅನ್ನೋ ಕಾರಣಕ್ಕೆ. ಸೊಪ್ಪನ್ನು ತೊಳೆದ್ಮೇಲೆ ಇದನ್ನು ನೀರೆಲ್ಲ ಹೋಗಲಿಕ್ಕೆ ಬಿಡಬೇಕು. ಆವಾಗ ಹಚ್ಚಲಿಕ್ಕೆ ಸುಲಭ ಆಗತ್ತೆ. ಇಷ್ಟೆಲ್ಲ ಮೊದಲೇ ಆಗೋದ್ರೆ ಈಸಿ ಆಗತ್ತೆ. ಈಗ ಒಂದ್ಸತಿ ಎಲ್ಲ ಕಿಚನನ್ನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಈಗ ತರಕಾರಿಯನ್ನು ಹಚ್ಚಲಿಕ್ಕೆ ಶುರು ಮಾಡ್ಕೊಳ್ತೀನಿ. ಪ್ರತಿಯೊಂದಕ್ಕೂ ಸಪ್ರೇಟಾಗಿ ಹೆಚ್ಚಿ ರೆಡಿ ಇಟ್ಕೊಳ್ತೀನಿ. ಬಿರಿಯಾನಿಗೆ ಎಲ್ಲ ತರಕಾರಿಗಳನ್ನು ಹೆಚ್ಚಿ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ರೆ ಪಲ್ಯಕ್ಕೆ ಒಂದು ಸಪ್ರೇಟ್ ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಪ್ಯೂರಿ ಸಹಿತ ಮಾಡೋದ್ರಿಂದ ಒಂದು ಟೊಮ್ಯಾಟೊನ ಪ್ಯೂರಿ ಮಾಡ್ಕೊಳ್ತೀನಿ. ಬೀನ್ಸಲ್ಲಿರೋ ನಾರನ್ನೆಲ್ಲ ಈ ರೀತಿ ಚೆನ್ನಾಗಿ ತೆಗೆದು ಆಮೇಲೆ ಹೆಚ್ಕೊಳ್ಬೇಕು.
ಕ್ಯಾಪ್ಸಿಕಮನ್ನು ಈ ರೀತಿ ಮೇಲೆ ಕಟ್ ಮಾಡಿ ನಂತರ ಒಳಗಿರೋ ಬೀಜಗಳನ್ನೆಲ್ಲ ಸಪ್ರೇಟಾಗಿ ತೆಗೆದು ಹೆಚ್ಕೊಳ್ಳೋದ್ರಿಂದ ಕ್ಯಾಪ್ಸಿಕಮ್ ಹಚ್ಚೋದು ತುಂಬ ಈಸಿ ಆಗುತ್ತೆ. ಬಿರಿಯಾನಿಗೆ ಮೀಡಿಯಮ್ ಸೈಜಲ್ಲಿ ಕ್ಯಾಪ್ಸಿಕಮನ್ನು ಹಚ್ಕೊಳ್ತೀನಿ, ಹಾಗೆ ಪ್ಯಾಟೀಸ್ಗೆ ತುಂಬ ಸಣ್ಣಕ್ಕೆ ಹೆಚ್ಕೊಳ್ತೀನಿ. ಆಗಲೇ ಹೇಳಿದ ಹಾಗೆ ಸೊಪ್ಪನ್ನು ತೊಳೆದು ನೀರನ್ನು ಆರಲಿಕ್ಕೆ ಬಿಟ್ಟರೆ ಹೆಚ್ಚಲಿಕ್ಕೆ ತುಂಬಾ ಈಸಿ ಆಗುತ್ತೆ ಸೊಪ್ಪು. ಈಗ ಆಲೂಗಡ್ಡೆ, ಕಾರ್ನ್ ಎಲ್ಲ ಬೆಂದಿದೆ. ಪ್ಯಾಟಿಸನ್ನು ರೆಡಿ ಮಾಡ್ಕೊಂಡು ಬಿಡ್ತೀನಿ. ಆಲೂಗೆಡ್ಡೆಯನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಹಾಗೆ ಕಾರ್ನನ್ನು ಸಣ್ಣಕ್ಕೆ ಹೆಚ್ಚಿ ಅಥವಾ ಅದನ್ನು ಸಹಿತ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಬೇಕು. ನಾನು ರೀಸೆಂಟಾಗಿ ಎಲೆಕ್ಟ್ರಿಕ್ ಚಾಪರನ್ನು ತಂದಿದ್ದೀನಿ. ಇದರಲ್ಲಿ ತರಕಾರಿಯನ್ನು ಹೆಚ್ಚೋದು ತುಂಬಾ ಸುಲಭ ಆಗತ್ತೆ. ಕಾರ್ನನ್ನು ಇದಕ್ಕೆ ಹಾಕಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಾರ್ನನ್ನು ಸಹಿತ ನಾನು ಆಲೂಗಡ್ಡೆ ಮಿಶ್ರಣದ ಜೊತೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂಥ ಮೆಣಸಿನಕಾಯಿನ ಸಹಿತ ಹಾಕ್ಕೊಳ್ಬೇಕು. ಕ್ಯಾಪ್ಸಿಕಮ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲೆಯನ್ನು ಸಹಿತ ಈಗಲೇ ಹಾಕ್ಕೊಳ್ಬೋದು, ಆದರೆ ನಾನು ಹಾಕ್ಕೊಂಡಿಲ್ಲ. 1 ಚಮಚ ಅಕ್ಕಿ ಹಿಟ್ಟನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದನ್ನೆಲ್ಲ ಪ್ಯಾಟೀಸ್ ಶೇಪಿಗೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಕೊನೆಯಲ್ಲಿ ಈಸಿ ಆಗತ್ತೆ. ಹಾಗೆ ಇದಕ್ಕೆ ಕಾರ್ನ್ಫ್ಲೋರ್ ಸ್ಲರಿಯನ್ನು ಸಹಿತ ಮಾಡ್ಕೊಳ್ಬೇಕು. 1 ಚಮಚ ಕಾರ್ನ್ಫ್ಲೋರ್, ಉಪ್ಪು, ಖಾರದ ಪುಡಿ, ಅರಿಶಿಣದ ಪುಡಿ, ಗರಂ ಮಸಾಲ, ಆರಿಗ್ಯಾನೋ ಇಷ್ಟನ್ನು ಹಾಕಿ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಪ್ಯಾಟೀಸನ್ನು ಇದರಲ್ಲಿ ಡಿಪ್ ಮಾಡಿ ಫ್ರೈ ಮಾಡೋ ಮುಂಚೆ ಇದರಲ್ಲಿ ಡಿಪ್ ಮಾಡಿ ಹಾಕ್ಕೊಳ್ಬೇಕು. ಕ್ಯಾರೆಟ್ ಹಲ್ವಾನ ರೆಡಿ ಮಾಡ್ತಾ ಇದ್ದೀನಿ. ಈಗ ಪ್ಯಾನಿಗೆ ತುಪ್ಪವನ್ನು ಹಾಕಿ ಕ್ಯಾರೆಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಅರ್ಧ ಲೋಟ ನೀರನ್ನು ಹಾಕಿ ಕ್ಯಾರೆಟನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಬೆಂದ ಮೇಲೆ ಇದಕ್ಕೆ ಹಾಲನ್ನು ಹಾಕಿ 2 ಲೋಟ ಕ್ಯಾರೆಟಿಗೆ ಅರ್ಧ ಲೋಟದಷ್ಟು ಸಕ್ಕರೆಯನ್ನು ಹಾಕಿ ಸ್ವಲ್ಪ ಬಾದಾಮ್ ಪುಡಿಯನ್ನು ಸಹಿತ ಹಾಕ್ತಾ ಇದ್ದೀನಿ. ಇಷ್ಟನ್ನು ಮಾಡಿ ಬೇಯಿಸಿದರೆ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ಈಗ ನಾನು ಇನ್ನೊಂದು ಕಡೆ ಪಲ್ಯವನ್ನು ಸಹಿತ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಮೆಣಸಿನಕಾಯಿ ಹಾಗೆ ಟೊಮ್ಯಾಟೊ ಪ್ಯೂರಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಉಪ್ಪು, ಅರಿಶಿಣದ ಪುಡಿ, ಧನಿಯಾ ಪುಡಿ ಇಷ್ಟನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಮಸಾಲೆಯಾಗಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರುವಂಥ ಸೊಪ್ಪನ್ನು ಹಾಕಿ ಅದನ್ನು ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನಾನು ಬಟಾಣಿಯನ್ನು ಸಹಿತ ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. ಬಿರಿಯಾನಿ ಕೂಡ ಬಟಾಣಿಯನ್ನು ನಾನು ಬಳಸ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ಬೇಕು. ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಒಂದು ಅರ್ಧ ಲೋಟ ಹಾಲನ್ನು ಹಾಕ್ಕೊಂಡ್ರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಪಲ್ಯ ರೆಡಿ ಆಯಿತು. ಇದರ ಜೊತೆಗೆ ನಾನು ರುಮಾಲಿ ರೋಟಿ ರೆಡಿಮೇಡನ್ನು ತಂದಿದ್ದೀನಿ. ಐಡಿದು ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ನಾನು ಅದನ್ನೇ ಬಳಸಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ಅರ್ಧ ಮುಕ್ಕಾಲು ಅಡುಗೆಯನ್ನು ಮಾಡಿ ಮುಗಿಸಿ ನಾನು ಕೂಡ ರೆಡಿಯಾಗಿ ಹೋದೆ.
ಇಲ್ಲಿ ಬಿರಿಯಾನಿ ಕೂಡ ರೆಡಿ ಆಗ್ತಾ ಇದೆ. ಬಿರಿಯಾನಿ ರೆಸಿಪಿಯನ್ನು ಆಲ್ರೆಡಿ ಹಾಕಿದ್ದೀನಿ, ಅದನ್ನು ಚೆಕ್ ಮಾಡಿ. ಹಲ್ವಾ ರೆಡಿಯಾಗಿದೆ, ಪ್ಯಾಟಿಸ್ ರೆಡಿಯಾಗಿದೆ, ಬಿರಿಯಾನಿ ರೆಡಿಯಾಗಿದೆ, ಎಲ್ಲನೂ ರೆಡಿ ಆಯಿತು. ಕೊನೆಯಲ್ಲಿ ಬಡಿಸೋ ಮುಂಚೆ ರುಮಾಲಿ ರೋಟಿಯನ್ನು ರೆಡಿ ಮಾಡಿಕೊಂಡೆ. ಬನ್ನಿ ಫೈನಲಿ ಪ್ಲೇಟ್ನ ಹೇಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಮೈ ಫ್ರೆಂಡ್ಸ್ ಲವ್ ಆಲ್ ದಿ ರೆಸಿಪೀಸ್. ಇದರಲ್ಲಿ ತುಂಬಾ ಇಷ್ಟ ಆಗಿದ್ದು ಅವರಿಗೆ ಬಿರಿಯಾನಿ, ಆದರೆ ನಾನು ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋದು ಮರ್ತು ಹೋಗಿದ್ದೀನಿ. ಫ್ರೆಂಡ್ಸ್ ಬಂದಮೇಲೆ ಮಾತು ಇದೇ ಆಗೋಗತ್ತೆ. ನೀವು ಹೀಗೆ ಅಲ್ವಾ, ಮಾತಾಡ್ತಾ ಇದ್ರೆ ಜಗತ್ತನ್ನೇ ಮರ್ತು ಹೋಗ್ತೀವಿ, ಅದರಲ್ಲೂ ಹುಡುಗಿರು ಕೇಳಬೇಕಾ? ಹಾಗೆ ಹೊಸ ವರ್ಷ ಬಂತು, ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೆ ನಾನು ನಿಮ್ಮನ್ನೆಲ್ಲ 2024ರಲ್ಲಿ ಸಿಗ್ತೀನಿ. ಬಾಯ್.